Hello everyone, welcome our education YouTube channel We Learn Together GT. ಕರ್ನಾಟಕ ಟಿ 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ನಾವು MCQಗಳನ್ನು ನೋಡ್ತಾ ಹೋಗೋಣ. ಈ ದಿನ ಜೀವಕ್ರಿಯೆಗಳು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ನೋಡೋಣ. ಇದು 2 ಭಾಗಗಳನ್ನಾಗಿ ನಾನು ಕ್ವಶನನ್ನು ವಿಂಗಡಣೆ ಮಾಡಿದ್ದೀನಿ. ಇವತ್ತು ಮೊದಲನೇ ಭಾಗವನ್ನು ನೋಡೋಣ. ಈ ಕ್ವಶನನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿಯೇ ಇರಿ. ಒಂದೊಂದೇ ಕ್ವಶನನ್ನು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ, ಜೀವಕೋಶಗಳಿಗೆ ಸೋಂಕು ಉಂಟು ಮಾಡುವವರೆಗೂ ತಮ್ಮೊಳಗೆ ಯಾವುದೇ ರೀತಿಯ ಚಲನೆಯನ್ನು ತೋರಿಸದೇ ಇರುವ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ವೈರಸ್ ಮತ್ತು ಶಿಲೀಂಧ್ರ. ಇದರ ಉತ್ತರ ವೈರಸ್. ಇದು ಜೀವಕೋಶಗಳಿಗೆ ಸೋಂಕು ಉಂಟು ಮಾಡುವವರೆಗೂ ಯಾವುದೇ ರೀತಿಯ ಚಲನೆಯನ್ನು ತೋರಿಸುವುದಿಲ್ಲ. ಒಂದು ವೇಳೆ ಸೋಂಕಾಯಿತು ಅಂತ ಹೇಳಿದ್ರೆ ಅಲ್ಲಿ ಸಂತಾನಾಭಿವೃದ್ಧಿ ಆಗಿರುತ್ತೆ. ಆಗ ಮಾತ್ರ ಅದರ ಚಲನೆಯನ್ನು ಅಥವಾ ಅದಕ್ಕೆ ಜೀವ ಇದೆ ಅಂತ ಗುರುತಿಸ್ಬೋದು. ಜೀವಕೋಶದ ಹೊರಗೆ ಅದು ಒಂದು ನಿರ್ಜೀವಿ. ಹಾಗಾಗಿ ಕೆಲವೊಮ್ಮೆ ಅದನ್ನು ಸೂಕ್ಷ್ಮಾಣು ಜೀವಿಯನ್ನು ಮಾಡಿರುವ 4 ಗುಂಪುಗಳಲ್ಲಿ ಅದನ್ನು ಸೇರಿಸುವುದಿಲ್ಲ. ಎರಡನೇ ಕ್ವಶನು, ಸಾಗಾಣಿಕಾ ವ್ಯವಸ್ಥೆಯ ಅಗತ್ಯತೆ. ಮೊದಲನೇದು, ಆಹಾರವನ್ನು ದೇಹದಿಂದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗಲು. ಎರಡನೇದು, ಆಕ್ಸಿಜನ್ನನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗಲು. ಮೂರನೇದು, ತ್ಯಾಜ್ಯ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕಲು. ನಾಲ್ಕನೇದು, ಮೇಲಿನವುಗಳು ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನವುಗಳು ಎಲ್ಲವೂ. ಸಾಗಾಣಿಕೆ ವ್ಯವಸ್ಥೆಯಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹೊರಗಾಕ್ತಾರೆ. ಆಕ್ಸಿಜನನ್ನು ಒಂದು ದೇಹದ ಜೀವಕೋಶಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ, ಅಷ್ಟೇ ಅಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಜೀವಕೋಶದಿಂದ ಹೊರಗೆ ತೆಗೆದುಕೊಂಡು ಹೋಗಲಿಕ್ಕೂ ಸಹಾಯಕ ಆಗುತ್ತೆ. ಜೊತೆಗೆ ಜೀರ್ಣವಾದ ಆಹಾರವನ್ನು ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ಸಾಗಾಣಿಕೆ ಅವಶ್ಯಕ. ಮೂರನೇದು, ಸ್ವಪೋಷಕ ಗುರುತಿಸಿ ಅಂತ ಹೇಳಿದ್ದಾರೆ. ಪ್ರಾಣಿಗಳು, ಪಕ್ಷಿಗಳು, ಶಿಲೀಂಧ್ರಗಳು ಮತ್ತು ಆಲ್ಗೆಗಳು. ಇದು ಡೈರೆಕ್ಟಾಗಿ ಆನ್ಸರ್ ಹೇಳೋದಿದ್ರೆ ಆಲ್ಗೆಗಳು. ನಾಲ್ಕನೇ ಕ್ವಶನು, ನಮ್ಮ ದೇಹದಲ್ಲಿ ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯು ಈ ರೂಪದಲ್ಲಿ ಸಂಗ್ರಹ ಆಗುತ್ತದೆ. ಗ್ಲೂಕೋಸು, ಗ್ಲೈಕೋಜನ್, ಪ್ರೋಟೀನ್ ಮತ್ತು ಪಿಷ್ಟ ಅಂತ ಹೇಳಿದ್ದಾರೆ. ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಅದೇ ಸಸ್ಯಗಳಲ್ಲಿ ನೋಡೋದಾದರೆ ಪಿಷ್ಟದ ರೂಪದಲ್ಲಿ ಆಹಾರ ಸಂಗ್ರಹ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾಗಿರುವ ಕಣದಂಗ ಯಾವುದು ಹೇಳಿ. ಕ್ಲೋರೋಫಿಲ್, ಕ್ರೋಮೋಫಿಲ್, ಎಲೆಗಳು ಮತ್ತು ಕ್ಲೋರೋಪ್ಲಾಸ್ಟ್. ಇದಕ್ಕೆ ಅವಶ್ಯಕವಾಗಿರೋ ಕಣದಂಗ 4th ಒನ್ ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ಕ್ವಶನ್, ಎಲೆಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗುವ ಭಾಗ. ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ ಮತ್ತು ಪತ್ರರಂಧ್ರ ಮತ್ತು ರೈಬೋಸೋಮ್ ಹೇಳಿದ್ದಾರೆ. ಇದು ಪತ್ರರಂಧ್ರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾರ್ಯವನ್ನು ಈ ಜೀವಕೋಶಗಳು ನಿರ್ವಹಿಸುತ್ತದೆ. ಎಪಿಡರ್ಮಿಸ್ ಜೀವಕೋಶ, ಕಾವಲು ಜೀವಕೋಶ, ಎಪಿಥೀಲಿಯಂ ಜೀವಕೋಶ ಮತ್ತು ಕ್ಯುಟಿಕಲ್ ಜೀವಕೋಶ. ಇದಕ್ಕೆ ಸರಿಯಾದ ಉತ್ತರ ಕಾವಲು ಜೀವಕೋಶ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸಸ್ಯಗಳಲ್ಲಿರೋ ಪಿಷ್ಟವನ್ನು ಪರೀಕ್ಷಿಸಲು ಉಪಯೋಗಿಸುವ ದ್ರಾವಣ ಯಾವುದು ಹೇಳಿ. ಬ್ರೋಮಿನ್, ಪಿನಾಪ್ತಲಿನ್, ಅಯೋಡಿನ್ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಹೇಳಿದ್ದಾರೆ. ಅಯೋಡಿನ್ ದ್ರಾವಣವನ್ನು ಬಳಕೆ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್, ದ್ಯುತಿ ಸಂಶ್ಲೇಷಣೆಗೆ ಕ್ರಿಯೆಗೆ ಬೇಕಾದ ಸಂಯುಕ್ತ. ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಹೇಳಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ಈ ರೂಪದಲ್ಲಿ ನೈಟ್ರೋಜನನ್ನು ಬಳಸಿಕೊಳ್ಳುವವು. ನೈಟ್ರೋಜನ್ ನೈಟ್ರೈಟ್, ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಇದು ನೈಟ್ರೇಟ್ ರೂಪ ಅಥವಾ ನೈಟ್ರೈಟ್ ರೂಪದಲ್ಲಿ ನೈಟ್ರೋಜನನ್ನು ಬಳಸಿಕೊಳ್ಳುತ್ತವೆ. ನೆಕ್ಸ್ಟ್ ಕ್ವಶನ್, ಕೆಳಕಂಡ ಪರಪೋಷಕ ಜೀವಿಗಳು ಆಹಾರ ಪದಾರ್ಥವನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಹೀರಿಕೊಳ್ಳುವುದು. ಯಾವ್ಯಾವುದು ನೋಡಿದ್ರೆ ಬ್ರೆಡ್ ಮೋಲ್ಡ್ ಮತ್ತು ಈಸ್ಟ್. ಸೆಕೆಂಡ್ ಆಪ್ಷನ್ ನಾಯಿಕೊಡೆ ಮತ್ತು ಸಯನೋಬ್ಯಾಕ್ಟೀರಿಯಾ. ಮೂರನೇ ಸಯನೋಬ್ಯಾಕ್ಟೀರಿಯಾ ಮತ್ತು ವೈರಸ್. ನಾಲ್ಕನೇ ನಾಯಿಕೊಡೆ ಮತ್ತು ಲಾಡಿ ಹುಳುಗಳು. ಇದಕ್ಕೆ ಸರಿಯಾದ ಆನ್ಸರ್ ಫಸ್ಟ್ ಒನ್ ಬ್ರೆಡ್ ಮೋಲ್ಡ್ ಮತ್ತು ಈಸ್ಟ್ಗಳು.
ನೆಕ್ಸ್ಟ್ ಕ್ವಶನ್, ಪ್ಯಾರಾಮೆಷಿಯಂ ಜೀವಿಯಲ್ಲಿ ಚಲನಾಂಗ ಯಾವುದು ಹೇಳಿ? ಪ್ಯಾರಾಪೋಡಿಯಾ, ಕಶಾಂಗ, ಕಾಲುಗಳು ಮತ್ತು ಸೀಲಿಯಾ. ಇದರ ಚಲನಾಂಗ ಕಶಾಂಗ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬಾಯಿಯಲ್ಲಿರೋ ಕಿಣ್ವ ಯಾವುದು? ಪೆಪ್ಸಿನ್, ರೆನಿನ್, ಅಮೈಲೇಸ್ ಮತ್ತು ಟ್ರಿಪ್ಸಿನ್. ಇದಕ್ಕೆ ಆನ್ಸರ್ ಅಮೈಲೇಸ್ ಆಗಿರುತ್ತೆ. ಈ ಪೆಪ್ಸಿನ್ ಮತ್ತು ರೆನಿನ್ ಜಠರದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಕೆಳಕಂಡವುಗಳಲ್ಲಿ ಯಾವುದು ಪರಾವಲಂಬಿ ಜೀವಿ ಅಲ್ಲ? ಉಣ್ಣೆ, ಜಿಗಣೆ, ಲಾಡಿ ಹುಳು ಮತ್ತು ಎಲ್ಲದು ಹೌದು ಅಂತ ಹೇಳಿದ್ದಾರೆ. ಇದಕ್ಕೆ ಎಲ್ಲದೂ ಕೂಡ ಪರಾವಲಂಬಿ ಜೀವಿಯಾಗಿರುತ್ತೆ. ಲಾಡಿ ಹುಳು, ಉಣ್ಣೆ ಮತ್ತು ಜಿಗಣೆ ಎಲ್ಲದು ಪರಾವಲಂಬಿ ಜೀವಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಲಾಲಾರಸದಲ್ಲಿರುವ ಕಿಣ್ವ ಮತ್ತು ಅದರ ಜೀರ್ಣ ಮಾಡುವ ಆಹಾರದ ಘಟಕ ಯಾವುದು ಹೇಳಿ ನೋಡಬೇಕು. ಅಮೈಲೇಸ್ ಮತ್ತು ಪಿಷ್ಟ, ಅಮೈಲೇಸ್ ಮತ್ತು ಪ್ರೋಟೀನ್, ಪೆಪ್ಸಿನ್, ಪ್ರೋಟೀನ್ ಮತ್ತು ಟ್ರಿಪ್ಸಿನ್ ಮತ್ತು ಪಿಷ್ಟ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಮೈಲೇಸ್ ಮತ್ತು ಪಿಷ್ಟ. ಲಾಲಾರಸದಲ್ಲಿರುವ ಕಿಣ್ವ ಅಮೈಲೇಸ್ ಆಗಿರುತ್ತೆ. ಅದನ್ನು ಜೀರ್ಣ ಮಾಡುವ ಆಹಾರ ಘಟಕ ಅದಂದರೆ ಅಮೈಲೇಸ್ ಯಾವುದನ್ನು ಜೀರ್ಣ ಮಾಡುತ್ತೆ ನೋಡೋದಾದರೆ ಪಿಷ್ಟವನ್ನು ಜೀರ್ಣ ಮಾಡುತ್ತೆ. ನೆಕ್ಸ್ಟು, ಗಿಡ್ಡ ಸಣ್ಣ ಕರಳನ್ನು ಹೊಂದಿರುವ ಜೀವಿ ಯಾವುದು? ಜಿಂಕೆ, ಮೊಲ, ಹುಲಿ, ಆನೆ ಅಂತಿದೆ. ಇದರಲ್ಲಿ ಸಣ್ಣ ಕರಳು ಅಂದರೆ ಕರಳು ಎಲ್ಲ ಪ್ರಾಣಿಗಳ ಕಂಡು ಬರ್ತವೆ. ಇದರಲ್ಲಿಯೂ ಗಿಡ್ಡ ಸಣ್ಣ ಕರಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ಹುಲಿಗಳಲ್ಲಿ ಕಂಡು ಬರುತ್ತವೆ. ಅಂದರೆ ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಣ್ಣ ಸೈಜಿನ ಕರುಳನ್ನು ಹೊಂದಿರುತ್ತೆ. ಯಾಕಂತ ಹೇಳಿದ್ರೆ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಯಾವುದೇ ರೀತಿಯ ಸೆಲ್ಯುಲೋಸ್ ಜೀರ್ಣಕ್ರಿಯೆ ನಡೆಯುವುದಿಲ್ಲ. ಯಾವ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣಕ್ರಿಯೆ ನಡೆಯುತ್ತೋ ಅಂತಹ ಪ್ರಾಣಿಗಳ ಕರುಳುಗಳು ಉದ್ದವಾಗಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕೊಬ್ಬಿನ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದು ಎಲ್ಲಿ ಹೇಳಿ? ಬಾಯಿಯಲ್ಲಿ, ಜಠರದಲ್ಲಿ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಸಣ್ಣ ಕರಳು. ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ನಡೆಯುತ್ತೆ ಫಸ್ಟು, ಜಠರದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಫಸ್ಟ್ ನಡೆಯುತ್ತೆ, ಸಣ್ಣ ಕರಳಿನಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆ ಫಸ್ಟ್ ನಡೆಯುತ್ತೆ. ಪ್ರೋಟೀನ್ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದು ಈಗ ಹೇಳಿದ್ದೀನಿ. ಬಾಯಿ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಅಂತ ಹೇಳಿದೆ. ಪ್ರೋಟೀನ್ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದೇ ಜಠರದಲ್ಲಿ. ಪೆಪ್ಸಿನ್ ಮತ್ತು ರೆನಿನ್ ಎಂಬ ಕಿಣ್ವಗಳಲ್ಲಿ ಕಂಡುಬರ್ತವೆ. ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತೆ. ನೆಕ್ಸ್ಟ್, ಸಂಪೂರ್ಣ ಪಚನವಾಗುವ ಸ್ಥಳ ಬಾಯಿ, ಜಠರ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಣ್ಣ ಕರಳು. ನೆಕ್ಸ್ಟ್ ಕ್ವಶನ್, ಮೇದೋಜೀರಕ ರಸ ಒಳಗೊಂಡಿರುವ ಕಿಣ್ವಗಳು ಯಾವುದು ಹೇಳಿ? ಪೆಪ್ಸಿನ್, ರೆನಿನ್, ಟ್ರಿಪ್ಸಿನ್, ಲೈಪೇಸ್, ಪೆಪ್ಸಿನ್, ಲೈಪೇಸ್, ಪೆಪ್ಸಿನ್ ಮತ್ತು ಟ್ರಿಪ್ಸಿನ್. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್, ಟ್ರಿಪ್ಸಿನ್ ಮತ್ತು ಲೈಪೇಸ್ ಎಂಬ ಕಿಣ್ವಗಳನ್ನು ಮೇದೋಜೀರಕ ರಸವು ಹೊಂದಿರುತ್ತದೆ. ಕೊಬ್ಬಿನ ಎಮಲ್ಸೀಕರಣ ಅಂದರೆ ದೊಡ್ಡ ದೊಡ್ಡ ಕಣಗಳನ್ನು ಸಣ್ಣ ಸಣ್ಣ ಕಣಗಳಾಗಿ, ಕೊಬ್ಬಿನ ಕಣಗಳಾಗಿ ಇಲ್ಲಿ ಒಡೆಯುತ್ತೆ. ಇಂತಹ ಎಮಲ್ಸೀಕರಣಕ್ಕೆ ಸಹಾಯಕವಾಗುವುದು ಯಾವ ರಸ ಅಂತ ಕೇಳಿದ್ದಾರೆ. ಪಿತ್ತರಸ, ಮೇದೋಜೀರಕ ರಸ, ಕರುಳಿನ ರಸ, ಬಾಯಿಯಲ್ಲಿನ ಲಾಲಾರಸ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇದೋಜೀರಕ ರಸ. ಲೈಪೇಸ್ ಎಂಬ ಕಿಣ್ವವು ಮೇಲೆ ಹೇಳಿದ್ನಲ್ಲ, ಮೇದೋಜೀರಕದಲ್ಲಿರುವ ಲೈಪೇಸ್ ಎಂಬ ಕಿಣ್ವವು ಈ ಕಾರ್ಯವನ್ನು ಮಾಡುತ್ತೆ. ನೆಕ್ಸ್ಟ್, ಪ್ರೋಟೀನ್ಗಳು ಅಂತಿಮವಾಗಿ ಯಾವುದಾಗಿ ಪರಿವರ್ತನೆಯಾಗುತ್ತದೆ? ಗ್ಲಿಸರಾಲ್, ಅಮೈನೋ ಆಮ್ಲ ಮತ್ತು ಗ್ಲಿಸರಾಲ್, ಹಾಗೂ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ಈ ಪ್ರೋಟೀನ್ಗಳು ಅಂತಿಮವಾಗಿ ಕೇವಲ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಹೊಂದುತ್ತದೆ. ನೆಕ್ಸ್ಟ್, ಕೊಬ್ಬುಗಳು ಅಂತಿಮವಾಗಿ ಯಾವುದಾಗಿ ಪರಿವರ್ತನೆ ಆಗುತ್ತದೆ? ಗ್ಲಿಸರಾಲ್, ಅಮೈನೋ ಆಮ್ಲ ಮತ್ತು ಗ್ಲಿಸರಾಲ್, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ಇದಕ್ಕೆ ಸರಿಯಾದ ಉತ್ತರ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಆಹಾರದ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಯಾವ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದು? ಪೆಪ್ಸಿನ್, ರೆನಿನ್, ಅಮೈಲೇಸ್ ಮತ್ತು ಟ್ರಿಪ್ಸಿನ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್, ಪೆಪ್ಸಿನ್. ನೆಕ್ಸ್ಟ್ ಕ್ವಶನ್, ಗ್ಲೂಕೋಸ್ ವಿಭಜನೆಯಲ್ಲಿ ಕಂಡುಬರುವ 3 ಅಣು ಹೊಂದಿರುವ ಮಧ್ಯಂತರ ವಸ್ತು ಯಾವುದು? ಗ್ಲೈಕೋಜನ್, ಪೈರುವೇಟ್, ಲ್ಯಾಕ್ಟಿಕ್ ಆಮ್ಲ ಮತ್ತು ಎಥನಾಲ್. ಇದಕ್ಕೆ ಸರಿಯಾದ ಆನ್ಸರ್ ಪೈರುವೇಟ್ ಆಗಿರುತ್ತೆ. ಯಾವುದು? ಪೈರುವೇಟ್.
ಪೈರುವೇಟ್. ಸೆಕೆಂಡ್ ಆಪ್ಷನ್ ಪೈರುವೇಟ್. ನೆಕ್ಸ್ಟ್ ಕ್ವಶನ್, ಗ್ಲೂಕೋಸ್ ವಿಭಜನೆಗೆ ಅವಶ್ಯಕವಾಗಿರುವ ಅನಿಲ ಯಾವುದು? ಆಮ್ಲಜನಕ, ಜಲಜನಕ, ಇಂಗಾಲ ಡೈಆಕ್ಸೈಡ್ ಮತ್ತು ಸಲ್ಫರ್. ಇದಕ್ಕೆ ಆನ್ಸರ್ ಆಮ್ಲಜನಕ. ಆಮ್ಲಜನಕದ ಸಮ್ಮುಖದಲ್ಲಿ ಗ್ಲೂಕೋಸ್ ವಿಭಜನೆ ಆಗತ್ತೆ. ನೆಕ್ಸ್ಟು, ಅದನ್ನು ವಾಯುವಿಕ ಉಸಿರಾಟ ಅಂತಲೂ ಕರೀತಾರೆ. ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಆಗುವುದು ಈ ಕೆಳಕಂಡವುಗಳಲ್ಲಿ: ಮೊದಲನೇದು ಸ್ನಾಯು ಜೀವಕೋಶ, ಎರಡನೇದು ಮೈಟ್ರೋಕಾಂಡ್ರಿಯಾ, ಮೂರನೇದು ಕೋಶರಸ, ನಾಲ್ಕನೇದು ಈ ಮೇಲಿನವು ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಹೊಂದುವುದು ಕೋಶ ದ್ರವ್ಯಗಳಲ್ಲಿ. ಇಲ್ಲಿ ತನಕ ನಾವು ಪಾಠ ಜೀವಕ್ರಿಯೆಗಳು 10ನೇ ವರ್ಗಕ್ಕೆ ಸಂಬಂಧಪಟ್ಟಂಥ ಜೀವಕ್ರಿಯೆಗಳ ಪಾಠದ ಕ್ವಶನನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಕೂಡ ಈ ಪಾಠದ ಮುಂದಿನ ಭಾಗದ ಕ್ವಶನನ್ನು ನೋಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್.